ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ಎಲ್ರಿಗೂ ಹ್ಯಾಪಿ ದಸರಾ. ಸ್ನೇಹಿತರೆ, ನೀವೇನಾದರೂ ದಸರಾ ಅಥವಾ ಮೈಸೂರು ಕಂಪ್ಲೀಟ್ ಆಗಿ ನೋಡಬೇಕು ಅಂದರೆ ಇಷ್ಟು ಪ್ಲೇಸಸ್ನ ನೀವು ನೋಡಲೇಬೇಕು ಡೆಫಿನೆಟ್ಲಿ. ಸ್ನೇಹಿತರೆ, ಯಾವ ಪ್ಲೇಸಸ್ ಅಂತ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದು ಚಾಮುಂಡಿ ಬೆಟ್ಟ, ಮಿಸ್ ಮಾಡ್ಕೋಬೇಡಿ ಚಾಮುಂಡಿ ಬೆಟ್ಟ. ಅದಾದ ನಂತರ ಸಿಲ್ಕ್ ಎಂಪ್ಯೂರಿಯಂ ಸ್ನೇಹಿತರೆ, ಅದಾದ ನಂತರ ಸ್ಯಾಂಡಲ್ ಫಿಲ್ಮ್ ಮ್ಯೂಸಿಯಮ್ಮು, ಅದಾದ ನಂತರ ಝೂ, ಅದಾದ ನಂತರ ಜಗನ್ಮೋಹನ್ ಪ್ಯಾಲೇಸು. ಸ್ನೇಹಿತರೆ, ಅದಾದಮೇಲೆ ಅರಮನೆಗೆ ಹೋಗಿ ಅಲ್ಲಿಗೆ ಒಂದು ದಿನ ಕಂಪ್ಲೀಟ್ ಆಗಿರುತ್ತೆ ನಿಮ್ಮದು. ಅರಮನೆ ಫುಲ್ ಲೈಟಿಂಗ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ ರೆಸ್ಟ್ ಮಾಡಿ. ಅದಾದ ನಂತರ ಮಾರ್ನೆಗೆ ರೈಲ್ವೆ ಮ್ಯೂಸಿಯಂ ಇದೆ. ಅದಾದ ನಂತರ KRS ಬೃಂದಾವನ್ ಗಾರ್ಡನ್ ಇದೆ, ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ನಂಜನಗೂಡಿಗೆ ಹೋಗಿ, ಅದಾದ ನಂತರ ಪಕ್ಷಿಧಾಮ ಇದೆ, ಅದನ್ನ ಮಿಸ್ ಮಾಡ್ಕೋಬೇಡಿ ನೋಡಿ. ಅದಾದ ನಂತರ ವ್ಯಾಕ್ಸ್ ಮ್ಯೂಸಿಯಂ ಇದೆ ಸ್ನೇಹಿತರೆ, ಅದನ್ನ ನೋಡಿ. ಅದಾದ ನಂತರ ದ ಲಲಿತ್ ಮಾಲ್ ಇದೆ, ಅದು ನೋಡಿ. ಅದಾದ ನಂತರ ಪಯಣ ಇದೆ ಸ್ನೇಹಿತರೆ, ಕಾರ್ ಮ್ಯೂಸಿಯಂ ಇದೆ, ಅದು ಬ್ಯೂಟಿಫುಲ್ ಆಗಿದೆ, ಅದನ್ನು ನೋಡಿ. ಅದಾದ ನಂತರ ಶ್ರೀರಂಗಪಟ್ಟಣಕ್ಕೆ ಹೋಗಿ ರಂಗನತಿಟ್ಟು ಇದೆ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಪಕ್ಷಿಗಳು ನೋಡ್ಬೋದು ನೀವು. ನೇಚರ್ ಅಂತೂ ವಾವ್ ಸಿಗುತ್ತೆ, ಅದಕ್ಕೆ ಹೋಗಿ. GRS ಫ್ಯಾಂಟಸಿ ಪಾರ್ಕ್ ಹೋಗಿ. ಈ ರೀತಿ ಅನೇಕ ಪ್ಲೇಸಸ್ ಇದೆ ಸ್ನೇಹಿತರೆ. ಮೈಸೂರನ್ನ ಇಷ್ಟು ಎಕ್ಸ್ಪ್ಲೋರ್ ಮಾಡಿ. ಯಾರು ಮೈಸೂರು ಪ್ಲಾನ್ ಆಗ್ತಿರ್ತೀರಾ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಇಷ್ಟು ಪ್ಲೇಸಸ್ನ ಕವರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರಿಗೆ ಹೋದರೆ ಡೆಫಿನೆಟ್ಲಿ ಏನೇನು ಟೇಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ವಾಚ್ ಮಾಡ್ತೀರಿ. ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.